ಇದೇ ಚಿಂತಾಮಣಿ ಗಿರೀಶ್ ಅಂತಕ್ಕಂಥವರು ಸಾಕಷ್ಟು ಜನ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ. ಜೊತೆಗೆ ಮಹಿಳೆಯನ್ನು ಸಹ ಮದುವೆ ಮಾಡ್ಕೊಂಡಿದ್ದಾರೆ. ಅದು ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡು ಆಮೇಲೆ ಅವ್ರಿಗೂ ಮೋಸ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಏನು ಆಗಿದೆಮ್ಮ ಸರ್? ನಾ 2019ರಲ್ಲಿ ನಮ್ಮ ಮದುವೆ ಆಗಿದ್ದು. ಮದುವೆಯಾಗಿ ಒಂದೇ ತಿಂಗಳಿಗೆಲ್ಲ ಜಗಳ ಕಿತ್ಬಿಟ್ರು. ನಮ್ಗೆ ಆಸ್ತಿ ಬೇಕು, ಬರ್ಸ್ಕೊಂಡು ಬರಬೇಕು, ಹಂಗೆ ಹಿಂಗೆ ಒಡವೆ ಮತ್ತೆ ಬೇಕು ಅಂತ ಯಾವಾಗಲೂ ಹೊಡಿತಾ ಇದ್ರು. ಮತ್ತು 2 ಸಲ ಊಟ, ಒಂದು ವಾರ ಊಟ ಇಲ್ದಿರ ಆಚೆಗೆ ಹಾಕಿದ್ರು. ಮತ್ತು 2 ನೈಟು ಆಚೆನೇ ಮಳಿಸಿದ್ರು. ಏನೂ ಕೊಡ್ತಾಯಿರಲಿಲ್ಲ. ಅವ್ರ ಅಮ್ಮ, ಅವ್ರ ತಂಗಿ, ಅವರಪ್ಪ, ಇವ್ರು 4 ಜನ ಸೇರ್ಕೊಂಡು ಈ ಥರ ಚಿತ್ರಹಿಂಸೆ ಕೊಡ್ತಾಯಿದ್ರು. ನಮ್ಮ ಮನೆ ಅವ್ರ ಮನೆಯವ್ರಿಗೆ ಏನಾದರೂ ಹೇಳ್ತೀನಿ ಅಂದರೆ ಬೇಡ, ನೀನು ಸಾಯಿಸಾಕ್ಬಿಡ್ತೀನಿ, ಹಂಗೆ ಹಿಂಗೆ ಅವ್ರಿಗೇನು ಗೊತ್ತಾಗಬಾರ್ದು, ಕೊಲೆ ಬೆದರಿಕೆ ಹಾಕ್ತೀನಿ, ಅವ್ರನ್ನೂ ಏನಾದರೂ ಮಾಡಾಕ್ಬಿಡ್ತೀನಿ, ಹಿಂಗೆಲ್ಲ ಬಯಸ್ತಾಯಿದ್ರು. ಅದಕ್ಕೆ ನಾನು ಅವ್ರ ಮನೆಯವ್ರಿಗೇನು ಹೇಳ್ತಾ ಇರಲಿಲ್ಲ. ಮತ್ತು ನಾನು ಇನ್ನು ಇಟ್ಕೊಂಡೆ 2027ರಲ್ಲಿ ರೇಷ್ಮಾ ಅನ್ನೋರನ್ನ ಮದುವೆ ಆಗಿದ್ದಾರೆ ಸರ್. ಕೇಳಿದ್ರಕ್ಕೆ ನಿನಗೆ ಬೇಕು, ಅವರೇ ಮತ್ತು ಅವ್ರ ಹತ್ರ ಇರೋ MG ಕಾರು ಅವರೇ ಕೊಡಿಸಿರೋದು. ಅದರಲ್ಲೆಲ್ಲ ಅಡ್ರೆಸ್ ಎಲ್ಲ ಇದೆ ಸರ್. ಅದು ಕೇಳಿದ್ರಕ್ಕೆ ನಿನಗೆ ಯಾಕೆ ಬೇಕು, ಹಂಗೆ ಹಿಂಗೆ ಅಂತ ಏನಾದರೂ ಬೈತಾರೆ ಸರ್. ಮತ್ತು ಅವ್ರ ಜೊತೆ ಅವ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅರುಣ್ ಅಂತ. ಏನು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 1 ಗಂಟೆ ಆದರೂ ಮನೆಗೆ ಬರ್ತಾಯಿರಲಿಲ್ಲ ಸರ್. ಕೇಳಿದ್ರೆ ಅದೆಲ್ಲ ನೀನು ಕೇಳಬಾರ್ದು, ನೀನು ಅದೆಲ್ಲ ಕೇಳಬಾರ್ದು, ನಿನ್ಗೆ ಊಟಕ್ಕೆ ತಂದಾಕ್ತೀನಿ, ನಿಮ್ಮ ಮನೇದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರಬೇಕು, ಅದನ್ನೆಲ್ಲ ಕೇಳೋ ರೈಟ್ಸ್ ನಿನಗಿಲ್ಲ. ಏನು ನೀವು ಜೊತೆಲಿದ್ದಾಗ ಅವನ ಬಿಹೇವಿಯರ್ ಯಾವ ಥರ ಇರ್ತಾಯಿತ್ತು ಸರ್? ಅದೇ ಹೇಳ್ತಾ ಇದ್ದೀವಲ್ಲ ಸರ್, ನನ್ನ ಫೋನ್ ತೊಗೊಂಡ್ರೆ ರಾತ್ರಿ 12 ಗಂಟೆ ಆದರೂ ಮಲ್ಕೊತಾರಿಲ್ಲ ಸರ್. ಏನು ಇದು ಮಲ್ಕೊಂಡ್ರೆ ಬೇಡ, ನಂಗೆ ಫೋನ್ ನೋಡ್ತೀನಿ, ಹುಡುಗಿರ ಜೊತೆ ಎಲ್ಲ ಚಾಟ್ ಮಾಡ್ತಾನೆ ಇದ್ರು ಸರ್. 12 ಗಂಟೆ ಆದರೂ ಕೇಳಿದ್ರೆ ಅದನ್ನೆಲ್ಲ ನಿಂಗೆ ಕೇಳಬಾರ್ದು, ಹಂಗೆ ಹಿಂಗೆ ಅಂತ ಹೊಡೆಯೋಕ್ಕೆ ಬರ್ತಾಯಿದ್ರು ಸರ್. ಈಗ ನೀವು ಮದುವೆ ಆದಮೇಲೆ ಇದೆಲ್ಲ ಈಗ ಗೊತ್ತಾಗಿದೆ ಅಲ್ವ, ಎಷ್ಟು ಜನ ಮದುವೆ ಮಾಡ್ಕೊಂಡಿದ್ದಾನೆ, ಯಾವ ಥರ ಮೋಸ ಮಾಡಿದ್ದಾನೆ ಅಂತ, ಅವಾಗೇನು ಅನ್ನಿಸ್ತು? ಅದೇ ಸರ್, ಎಲ್ಲ ಗೊತ್ತಿಲ್ದಿರೇ ಮೋಸ ಮಾಡಿರೋದು. ತುಂಬ ನಮಗೂ ಈ ಥರ ಮೋಸ ಐತಲ್ಲ, ಯಾಕೆ ಮಾಡ್ಕೊಬೇಕಾಗಿತ್ತು. ಈಗ ಇದೆಲ್ಲ ನೀವು ಒಟ್ಟಿಗೆ ಸೇರಿದ್ರಿ, ಆಮೇಲೆ ಈ ಥರ ಬೇರೆ ಬೇರೆ ಹೆಣ್ಮಕ್ಳಿಗೂ ಮದುವೆ ಮಾಡಿದ್ದಾನೆ. ಈಗೇನು ಒಬ್ಬ ಹೆಣ್ಮಗಳಾಗಿ ಏನು ಅನಿಸುತ್ತೆ ಈಗ? ಅದೇ ಸರ್, ಅಂಥವ್ರನ್ನ ಬಿಡಬಾರ್ದು, ಎತ್ಕೊಂಡೋಗಿ ಜೈಲಲ್ಲಿ ಆಗಿಬಿಡ್ಬೇಕು ಪರ್ಮನೆಂಟ್. ಈಗ ನಿಮ್ಮ ಜೊತೆ ಏನು ಸಂಪರ್ಕ ಇಲ್ವಾ ಈಗ? ಇಲ್ಲ ಸರ್, 4 ತಿಂಗಳಾಯಿತು ಬಿಟ್ಟು. ಇದು ಒಟ್ಟಲ್ಲಿ ಏನು ಅಂತಂದರೆ, ಈ ಚಿಂತಾಮಣಿ ಮೂಲದ ಗಿರೀಶ್ ಅಂತಕ್ಕಂಥ ವ್ಯಕ್ತಿ ಏನಿದೆ, ಈ ವ್ಯಕ್ತಿ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ ವಂಚನೆ ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅದು ವಿಶೇಷವಾಗಿ ಒಂಟೆಗಿರ್ತಕ್ಕಂಥ ಮಹಿಳೆಯರಿಗೆ ಬದುಕು ಕೊಡ್ತೀನಿ ಅಥವಾ ಜೀವನ ಕೊಡ್ತೀನಿ ಅಂಥೇಳಿ, ಮತ್ತು ಇನ್ನೂ ಕೆಲವೊಬ್ಬರಿಗೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಮಾಡಿಕೊಂಡು ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿ ಮಾನವೀಯತೆ ದೃಷ್ಟಿಕೋನದಿಂದ ಅವ್ರನ್ನ ಬಳಸ್ಕೊಂಡು ನಂತರ ಅವರಿಗೆ ಮೋಸ ಮಾಡುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಎದುರಿಸಿ ಪ್ರಾಣ ಬೆದರಿಕೆ ಹಾಕುವಂಥ ಪ್ರಸಂಗಗಳು ಸಹ ನಡೆದಿದೆ ಅಂತ ಹೇಳ್ಬೋದು. ಹಾಗಾಗಿ ಪೊಲೀಸರು ಇಂಥ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಈ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಬೇಕಿದೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.